ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 3 ಅಂಕಿ ಸಂಖ್ಯೆಯ ಭಾಗಾಕಾರ ಲೆಕ್ಕಗಳು 1 ಅಂಕಿಯಿಂದ ಭಾಗಿಸುವುದು ಕಲಿಯೋಣ. ಮೊದಲನೆಯದಾಗಿ 816. ಇಲ್ಲಿ ನಾವು ಈ ಸಂಖ್ಯೆಯನ್ನು 6ರಿಂದ ಭಾಗಿಸಬೇಕು. 6ರ ಮಧ್ಯೆಯಲ್ಲಿ 8 ಇಲ್ಲ. ಈ 8ಕ್ಕಿಂತ ಚಿಕ್ಕ ಅಂಕಿ ನೋಡಿದರೆ ಎಷ್ಟು ಬರುತ್ತೆ? 6 1 6 ಬರುತ್ತೆ. ಇಲ್ಲಿ ನಾವು ಮೇಲೆ 1 ಬರೆದು 6 1 6 ಅಂತ ಬರೆಯೋಣ. 8ರಲ್ಲಿ 6 ಕಳೆದರೆ 2. ಈಗ ಈ 8 ಭಾಗಿಸಿ ಆಗಿದೆ. ಈಗ ನಾವು ಇದರ ಪಕ್ಕದಲ್ಲಿರುವ ಈ 1ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದೆಷ್ಟಾಗುತ್ತೆ? 21 ಆಗುತ್ತೆ. 6ರ ಮಧ್ಯೆಯಲ್ಲಿ 21 ಬರಲ್ಲ. ಹಾಗಾಗಿ 21ಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ ಎಷ್ಟು ಬರುತ್ತೆ? 6 3 18 ಬರುತ್ತೆ. 3 ಮೇಲೆ ಬರೆದುಕೊಳ್ಳೋಣ. 6 3 18. ಇಲ್ಲಿ ನಾವು ಈ 21ರಲ್ಲಿ 18ನ್ನು ಕಳೆಯಬೇಕು. 1ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 1 ಇದ್ದಿದ್ದು 11 ಆಗುತ್ತೆ. ಈ 11ರಲ್ಲಿ 8 ಕಳೆದರೆ 3. 2ರಲ್ಲಿ 1 ಹಾಗೂ ಈ ಕೈಲ 1 ಅಂದರೆ 2ರಲ್ಲಿ 2 ಕಳೆದರೆ 0. ಈಗ ನಾವು ಈ 6ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 36 ಆಗುತ್ತೆ. 6ರ ಮಧ್ಯೆಯಲ್ಲಿ 36 ಬರುತ್ತೆ. 6 ಎಷ್ಟಲೇ 36? 6 6 36. 36ರಲ್ಲಿ 36 ಕಳೆದರೆ 0. ನೆಕ್ಸ್ಟ್ 936ನ್ನು ನಾವು 8ರಿಂದ ಭಾಗಿಸೋಣ. ಮೊದಲು ಈ ಒಂದು ಅಂಕಿಯನ್ನು ನಾವು ಭಾಗಿಸ್ಕೊಳ್ಳೋಣ. ನಂತರ ಈ ಅಂಕಿ, ನಂತರ ಈ ಅಂಕಿ. 8 1 8 ತೆಗೆದುಕೊಳ್ಳೋಣ. ಏಕೆಂದರೆ 8ರ ಮಧ್ಯೆಯಲ್ಲಿ 9 ಬರಲ್ಲ. ಹಾಗಾಗಿ 9ರಲ್ಲಿ 8 ಕಳೆದರೆ 1. ಈಗ ನಾವು ಈ 3ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 13 ಆಗುತ್ತೆ. 8ರ ಮಧ್ಯೆಯಲ್ಲಿ 13 ಬರಲ್ಲ. ಹಾಗಾಗಿ ಇದಕ್ಕಿಂತ ಚಿಕ್ಕ ನಾವು ಅಂಕಿ ನೋಡಿದರೆ ಎಷ್ಟು ಬರುತ್ತೆ? 8 1 8 ಬರುತ್ತೆ. 8 1 8. 3ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 3 ಇದ್ದಿದ್ದು 13 ಆಗುತ್ತೆ. ಈ 13ರಲ್ಲಿ ನಾವು 8 ಕಳೆದರೆ 5 ಉಳಿಯುತ್ತೆ. 1ರಲ್ಲಿ 1 ಕಳೆದರೆ 0. ಈಗ ನಾವು ಈ 6ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 56 ಆಗುತ್ತೆ. 8ರ ಮಧ್ಯೆಯಲ್ಲಿ 56 ಬರುತ್ತೆ. 8 ಎಷ್ಟಲೇ 56? 8 7 56. 56ರಲ್ಲಿ ನಾವು 56 ಕಳೆದರೆ 0 ಉಳಿಯುತ್ತೆ. ನೆಕ್ಸ್ಟ್ 693ನ್ನು ನಾವು 7ರಿಂದ ಭಾಗಿಸೋಣ. 6ರ ಮಧ್ಯೆಯಲ್ಲಿ 69 ಇಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ ಎಷ್ಟು ಬರುತ್ತೆ? 63 ಬರುತ್ತೆ. 7 9 63. 9ರಲ್ಲಿ 3 ಕಳೆದರೆ 6. 6ರಲ್ಲಿ 6 ಕಳೆದರೆ 0. ಈಗ ನಾವು ಈ 3ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 63 ಆಗುತ್ತೆ. 7ರ ಮಧ್ಯೆಯಲ್ಲಿ 63 ಬರುತ್ತೆ. 7 9 63. 63ರಲ್ಲಿ 63 ಕಳೆದರೆ 0. ನೆಕ್ಸ್ಟ್ 882ನ್ನು ನಾವು 9ರಿಂದ ಭಾಗಿಸೋಣ. ಇಲ್ಲಿ ನಾವು ಈ ಒಂದು ಅಂಕಿ ಇಲ್ಲಿ ಅಂದರೆ ಇಲ್ಲೆಲ್ಲ ನಾವು ಒಂದೊಂದು ಅಂಕಿಯನ್ನು ಭಾಗಿಸಿದ್ವಿ. ಏಕೆಂದರೆ ಈ 6ಕ್ಕಿಂತ ಈ ಅಂಕಿಯು ದೊಡ್ಡದು ಇದೆ. ಇಲ್ಲಿ ಈ 9ಕ್ಕಿಂತ ಈ ಅಂಕಿಯು ಚಿಕ್ಕ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ. ಹಾಗಾಗಿ ನಾವು ಇವು 2 ಅಂಕಿಗಳನ್ನು ಅಂದರೆ ಇವೆರಡು ಸಂಖ್ಯೆಯನ್ನು ನಾವು ಇಲ್ಲಿ ತೆಗೆದುಕೊಳ್ಳೋಣ. 9ರ ಮಧ್ಯೆಯಲ್ಲಿ 88 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ ಎಷ್ಟು ಬರುತ್ತೆ? 81 ಬರುತ್ತೆ. ಹಾಗಾಗಿ ನಾವು 9 9 81ನ್ನು ತೆಗೆದುಕೊಳ್ಳೋಣ. 8ರಲ್ಲಿ 1 ಕಳೆದರೆ 7. 8ರಲ್ಲಿ 8 ಕಳೆದರೆ 0. ಈಗ ನಾವು ಈ 2ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 72 ಆಗುತ್ತೆ. 9ರ ಮಧ್ಯೆಯಲ್ಲಿ 72 ಬರುತ್ತೆ. 9 8 72. 72ರಲ್ಲಿ 72 ಕಳೆದರೆ 0. ನೆಕ್ಸ್ಟ್ 864ನ್ನು ನಾವು 3ರಿಂದ ಭಾಗಿಸೋಣ. ಮೊದಲು ಈ ಒಂದು ಅಂಕಿಯನ್ನು ಭಾಗಿಸ್ಕೊಳ್ಳೋಣ. 3ರ ಮಧ್ಯೆಯಲ್ಲಿ 8 ಬರಲ್ಲ. ಹಾಗಾಗಿ ಇದಕ್ಕಿಂತ ಚಿಕ್ಕ ಅಂಕಿ ನೋಡಿದರೆ ಎಷ್ಟು ಬರುತ್ತೆ? 3 1 3 3 2 6. ಮೇಲೆ 2 ಬರೆದುಕೊಳ್ಳೋಣ. ಕೆಳಗಡೆ 6 ಬರೆದುಕೊಳ್ಳೋಣ. 8ರಲ್ಲಿ 6 ಕಳೆದರೆ 2. ಈಗ ನಾವು ಈ 6ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 26 ಆಗುತ್ತೆ. 3ರ ಮಧ್ಯೆಯಲ್ಲಿ 26 ಇಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ 24 ಇದೆ. 3 8 24. 6ರಲ್ಲಿ 4 ಕಳೆದರೆ 2. 2ರಲ್ಲಿ 2 ಕಳೆದರೆ 0. ಇಲ್ಲಿ ನಾವು ಈ 4ನ್ನು ಕೆಳಗಡೆ ಇಳಿಸ್ಕೋಬೇಕು.
ಇದು 24 ಆಗುತ್ತೆ. 3ರ ಮಗ್ಗಿಯಲ್ಲಿ 24 ಬರುತ್ತೆ. 3 ಎಂಟ್ಲೆ 24 ಭಾಗ ಆಗುತ್ತೆ. 24ರಲ್ಲಿ 24 ಕಳೆದರೆ 0. ನೆಕ್ಸ್ಟ್ 952 ನಾವು 8ರಿಂದ ಭಾಗಿಸೋಣ. 8ರ ಮಗ್ಗಿಯಲ್ಲಿ 9 ಬರಲ್ಲ. ಇದಕ್ಕಿಂತ ಚಿಕ್ಕ ಅಂಕೆ ಎಂದರೆ 8 1 8 ಬರುತ್ತೆ. 8 1 8 ತೆಗೆದುಕೊಳ್ಳೋಣ. 9ರಲ್ಲಿ 8 ಕಳೆದರೆ 1. ಈಗ ನಾವು ಈ 5ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 15 ಆಗುತ್ತೆ. 8ರ ಮಗ್ಗಿಯಲ್ಲಿ 15 ಬರಲ್ಲ. ಇದಕ್ಕಿಂತ ಚಿಕ್ಕ ಅಂಕೆ ನಾವು ನೋಡಿದರೆ 8 1 8 ಬರುತ್ತೆ. 8 1 8 ತೆಗೆದುಕೊಳ್ಳೋಣ. 5ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲನ್ನು ತೆಗೆದುಕೊಳ್ಳೋಣ. 15ರಲ್ಲಿ 8 ಕಳೆದರೆ 7. 1ರಲ್ಲಿ 1 ಕಳೆದರೆ 0. ಈಗ ನಾವು ಈ 2ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 72 ಆಗುತ್ತೆ. 8ರ ಮಗ್ಗಿಯಲ್ಲಿ 72 ಬರುತ್ತೆ. 8 9 72. 72ರಲ್ಲಿ 72 ಕಳೆದರೆ 0. ನೆಕ್ಸ್ಟ್ 945 ನಾವು 7ರಿಂದ ಭಾಗಿಸೋಣ. 7ರ ಮಗ್ಗಿಯಲ್ಲಿ 9 ಬರಲ್ಲ. ಇದಕ್ಕಿಂತ ಚಿಕ್ಕ ಅಂಕೆ ಎಂದರೆ 7 1 7 ಬರುತ್ತೆ. 9ರಲ್ಲಿ 7 ಕಳೆದರೆ 2. ಈಗ ನಾವು ಈ 4ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 24 ಆಗುತ್ತೆ. 7ರ ಮಗ್ಗಿಯಲ್ಲಿ 24 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ 7 3 21 ಬರುತ್ತೆ. 7 3 21. 4ರಲ್ಲಿ 1 ಕಳೆದರೆ 3. 2ರಲ್ಲಿ 2 ಕಳೆದರೆ 0. ಇಲ್ಲಿ ನಾವು ಈ 5ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 35 ಆಗುತ್ತೆ. 7ರ ಮಗ್ಗಿಯಲ್ಲಿ 35 ಬರುತ್ತೆ. 7 5 35. 35ರಲ್ಲಿ 35 ಕಳೆದರೆ 0. ನೆಕ್ಸ್ಟ್ 936 ನಾವು 4ರಿಂದ ಭಾಗಿಸೋಣ. 4ರ ಮಗ್ಗಿಯಲ್ಲಿ 9 ಬರಲ್ಲ. ಇದಕ್ಕಿಂತ ಚಿಕ್ಕ ಅಂಕಿ ನಾವು ನೋಡಿದರೆ ಎಷ್ಟು ಬರುತ್ತೆ? 4 2 8 ಬರುತ್ತೆ. 4 2 8. 9ರಲ್ಲಿ 8 ಕಳೆದರೆ 1. ಈ 3ಅನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 13 ಆಗುತ್ತೆ. 4ರ ಮಗ್ಗಿಯಲ್ಲಿ 13 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಎಷ್ಟು ಬರುತ್ತೆ? 4 3 12 ಬರುತ್ತೆ. 3ರಲ್ಲಿ 2 ಕಳೆದರೆ 1. 1ರಲ್ಲಿ 1 ಕಳೆದರೆ 0. ನೆಕ್ಸ್ಟ್ ನಾವು ಈ 6ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 4ರ ಮಗ್ಗಿಯಲ್ಲಿ 16 ಬರುತ್ತೆ. 4 8 16. 4 4 16. 16ರಲ್ಲಿ 16 ಕಳೆದರೆ 0. ನೆಕ್ಸ್ಟ್ 672 ನಾವು 7ರಿಂದ ಭಾಗಿಸೋಣ. 7ರ ಮಗ್ಗಿಯಲ್ಲಿ 67 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಎಷ್ಟು ಬರುತ್ತೆ? 63 ಬರುತ್ತೆ. 7 9 63. 7ರಲ್ಲಿ 3 ಕಳೆದರೆ 4. 6ರಲ್ಲಿ 6 ಕಳೆದರೆ 0. ಈಗ ನಾವು ಈ 2ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 42 ಆಗುತ್ತೆ. 7ರ ಮಗ್ಗಿಯಲ್ಲಿ 42 ಬರುತ್ತೆ. 7 8 42. 7 6 42. 42ರಲ್ಲಿ 42 ಕಳೆದರೆ 0. ನೆಕ್ಸ್ಟ್ 924 ನಾವು 6ರಿಂದ ಭಾಗಿಸೋಣ. 6ರ ಮಗ್ಗಿಯಲ್ಲಿ 9 ಬರಲ್ಲ. ಇದಕ್ಕಿಂತ ಚಿಕ್ಕ ಅಂಕಿ ನಾವು ನೋಡಿದರೆ ಎಷ್ಟು ಬರುತ್ತೆ? 6 1 6 ಬರುತ್ತೆ. 9ರಲ್ಲಿ 6 ಕಳೆದರೆ 3. ಇಲ್ಲಿ ನಾವು ಈ 2ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 32 ಆಗುತ್ತೆ. 6ರ ಮಗ್ಗಿಯಲ್ಲಿ 32 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಎಷ್ಟು ಬರುತ್ತೆ? 6 5 30 ಬರುತ್ತೆ. 6 5 30. 2ರಲ್ಲಿ 0 ಕಳೆದರೆ 2. 3ರಲ್ಲಿ 3 ಕಳೆದರೆ 0. ನೆಕ್ಸ್ಟ್ ನಾವು ಈ 4ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 24 ಆಗುತ್ತೆ. 6ರ ಮಗ್ಗಿಯಲ್ಲಿ 24 ಬರುತ್ತೆ. 6 4 24. 24ರಲ್ಲಿ 24 ಕಳೆದರೆ 0. ನೆಕ್ಸ್ಟ್ 756 ನಾವು 9ರಿಂದ ಭಾಗಿಸೋಣ. 9ರ ಮಗ್ಗಿಯಲ್ಲಿ 75 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಎಷ್ಟು ಬರುತ್ತೆ? 72 ಬರುತ್ತೆ. 9 8 72. 5ರಲ್ಲಿ 2 ಕಳೆದರೆ 3. 7ರಲ್ಲಿ 7 ಕಳೆದರೆ 0. ನೆಕ್ಸ್ಟ್ ನಾವು ಈ 6ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 36 ಆಗುತ್ತೆ. 9ರ ಮಗ್ಗಿಯಲ್ಲಿ 36 ಬರುತ್ತೆ. 9 8 36. 9 4 36. 36ರಲ್ಲಿ 36 ಕಳೆದರೆ 0. ನೆಕ್ಸ್ಟ್ 888 ನಾವು 8ರಿಂದ ಭಾಗಿಸೋಣ. 8 1 8 ಭಾಗ ಹೋಗುತ್ತೆ. 8ರಲ್ಲಿ 8 ಕಳೆದರೆ 0. ನೆಕ್ಸ್ಟ್ ನಾವು ಈ 8ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು ಕೂಡ 8 1 8 ಭಾಗ ಹೋಗುತ್ತೆ. 8ರಲ್ಲಿ 8 ಕಳೆದರೆ 0. ಇದು ಕೂಡ 8 1 8 ಭಾಗ ಹೋಗುತ್ತೆ. ನೆಕ್ಸ್ಟ್ 735 ನಾವು 3ರಿಂದ ಭಾಗಿಸೋಣ. 3ರ ಮಗ್ಗಿಯಲ್ಲಿ 7 ಬರಲ್ಲ. ಇದಕ್ಕಿಂತ ಚಿಕ್ಕ ಅಂಕಿ ನಾವು ನೋಡಿದರೆ 3 2
6 ಬರುತ್ತೆ. 7ರಲ್ಲಿ 6 ಕಳೆದರೆ 1. ಈಗ ನಾವು ಈ 3ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 13 ಆಗುತ್ತೆ. 3ರ ಮಗ್ಗಿಯಲ್ಲಿ 13 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ 12 ಬರುತ್ತೆ. 3 4 12 ತೆಗೆದುಕೊಳ್ಳೋಣ. 3ರಲ್ಲಿ 2 ಕಳೆದರೆ 1, 1ರಲ್ಲಿ 1 ಕಳೆದರೆ 0. ನೆಕ್ಸ್ಟ್ ನಾವು ಈ 5ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 15 ಆಗುತ್ತೆ. 3ರ ಮಗ್ಗಿಯಲ್ಲಿ 15 ಬರುತ್ತೆ. 3 5 15. 15ರಲ್ಲಿ 15 ಕಳೆದರೆ 0. ನೆಕ್ಸ್ಟ್ 936ನ್ನು ನಾವು 2ರಿಂದ ಭಾಗಿಸೋಣ. 2ರ ಮಗ್ಗಿಯಲ್ಲಿ 9 ಬರಲ್ಲ. 9ಕ್ಕಿಂತ ಚಿಕ್ಕ ಅಂಕಿ ನಾವು ನೋಡಿದರೆ ಎಷ್ಟು ಬರುತ್ತೆ? 8 ಬರುತ್ತೆ. 2 4 8. 9ರಲ್ಲಿ 8 ಕಳೆದರೆ 1. ಇಲ್ಲಿ ನಾವು ಈ 3ನ್ನು ಕೆಳಗಡೆ ಇಳಿಸ್ಕೋಬೇಕು. 2ರ ಮಗ್ಗಿಯಲ್ಲಿ 13 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಎಷ್ಟು ಬರುತ್ತೆ? 2 6 12 ಬರುತ್ತೆ. 3ರಲ್ಲಿ 2 ಕಳೆದರೆ 1, 1ರಲ್ಲಿ 1 ಕಳೆದರೆ 0. ನೆಕ್ಸ್ಟ್ ನಾವು ಈ 6ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 16 ಆಗುತ್ತೆ. 2ರ ಮಗ್ಗಿಯಲ್ಲಿ 16 ಬರುತ್ತೆ. 2 8 16. 16ರಲ್ಲಿ 16 ಕಳೆದರೆ 0. ನೆಕ್ಸ್ಟ್ 882ನ್ನು ನಾವು 6ರಿಂದ ಭಾಗಿಸೋಣ. 6ರ ಮಗ್ಗಿಯಲ್ಲಿ 8 ಬರಲ್ಲ. ಇದಕ್ಕಿಂತ ಚಿಕ್ಕ ಅಂಕಿ ಅಂದರೆ 6 1 6 ಬರುತ್ತೆ. 8ರಲ್ಲಿ 6 ಕಳೆದರೆ 2. ಈಗ ನಾವು ಈ 8ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 28 ಆಗುತ್ತೆ. 6ರ ಮಗ್ಗಿಯಲ್ಲಿ 28 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ ಎಷ್ಟು ಬರುತ್ತೆ? 24 ಬರುತ್ತೆ. 6 4 24. 8ರಲ್ಲಿ 4 ಕಳೆದರೆ 4, 2ರಲ್ಲಿ 2 ಕಳೆದರೆ 0. ನೆಕ್ಸ್ಟ್ ನಾವು ಈ 2ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 42 ಆಗುತ್ತೆ. 6ರ ಮಗ್ಗಿಯಲ್ಲಿ 42 ಬರುತ್ತೆ. 6 7 42. 42ರಲ್ಲಿ 42 ಕಳೆದರೆ 0. ನೆಕ್ಸ್ಟ್ 972ನ್ನು ನಾವು 4ರಿಂದ ಭಾಗಿಸೋಣ. 4ರ ಮಗ್ಗಿಯಲ್ಲಿ 9 ಬರಲ್ಲ. ಇದಕ್ಕಿಂತ ಚಿಕ್ಕ ಅಂಕಿ ಅಂದರೆ 4 2 8 ಬರುತ್ತೆ. 9ರಲ್ಲಿ 8 ಕಳೆದರೆ 1. ಇಲ್ಲಿ ನಾವು ಈ 7ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 17 ಆಗುತ್ತೆ. 4ರ ಮಗ್ಗಿಯಲ್ಲಿ 17 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಎಷ್ಟು ಬರುತ್ತೆ? 16 ಬರುತ್ತೆ. 4 4 16. 7ರಲ್ಲಿ 6 ಕಳೆದರೆ 1, 1ರಲ್ಲಿ 1 ಕಳೆದರೆ 0. ನೆಕ್ಸ್ಟ್ ನಾವು ಈ 2ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 12 ಆಗುತ್ತೆ. ಇದು 4 3 12 ಭಾಗ ಹೋಗುತ್ತೆ. 12ರಲ್ಲಿ 12 ಕಳೆದರೆ 0. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.